ಹೇಳ್ರಿಪ್ಪ ಏನು ವಿಷಯ? ನಿನ್ನ ಯಾರು ಕರ್ದಾರ? ಇವರ ಉಷ್ಟ್ರು ಹೆಣ್ಮಕ್ಳು ನನ್ನ ಕರ್ದಾರ. ಏನ ನಿಮ್ದು ಕುಡಿದು ಭಾಳ ನಾಟಕ ಆಗೈತಂತಲ್ಲ. ಕುಡಿಯಕ್ಕೆ ರೊಕ್ಕ ನೀ ಕೊಡ್ತೀಯೋ ಏನು ನಿನ್ನ ಮಗಳು ಕೊಡ್ತಾಳೋ? ನೋಡ್ಪ ಕಾಕ ಎಷ್ಟು ಸೊಕ್ಕ ನೋಡ ಒಂದು ಕುಡುಕ್ ಮುಳಿದು ಇದಕ್ಕೆ ಹೆಣ್ಣು ಕೊಟ್ಟಿದ್ದ ಹೆಚ್ಚು. ಮತ್ತು ಕುಡಿಯಕ್ಕೆ ರೊಕ್ಕ ಕೊಡ್ಬೇಕಂತ ನೋಡಿದ ಅಲ್ಪ ಕಾಕ. ಹೆಣ್ಣು ಕೊಡೋ ಮುಂದೆ ಇದನ್ನ ಏನು ನೋಡಿ ಕೊಟ್ರಿ ಅಪ್ಪ ನನ್ನ? ಇವ್ವ ಅವಾಗ ಬೇಷ ಇದ್ದಾವ. ಹೊಲ ಬಿಟ್ರ ಮನಿ ಇವ್ಯಾಡ್ ಬಿಟ್ಟು ಏನು ಗೊತ್ತಿದ್ದಿಲ್ವ ಅವಂಗ. ಅಷ್ಟು ದುಡ್ವ್ಯಾನಿದ್ದಾವ. ಅವಂಗ ಲಗ್ನ ಆಗಿಂದ ಏನಾತನ್ ನೋಡು, ಈ ನಮನಿ ಕುಡಿಯಾಕ ನಿಂತತ್ತ. ನೋಡಿ ನಿಮ್ಮ ಕಾಕನ ಒಪ್ಪಿಕೊಂಡ ನಿನ್ನ ಕಾಲ್ಗುಣ ಚಲೋ ಇಲ್ಲ ಅಂತೇಳಿ. ನೀ ಬಂದಿಂದ ಕುಡಿಯಕ್ಕೆ ಕಲ್ತೇನೆ ನಾನು. ನೀ ಬಂದಿಂದ ನಮ್ಮ ಮಂತೇನು ಹಾಳಾಗೈತಿ. ಏ ಮುಳಿ ಏನಂತ ಏನು ಅನ್ನದ್ರ ಮದುವೆಕ್ಕಿಂತ ಮುಂಚೆ ಬೆದ್ರ ಗೊಂಬೆಗಿದ್ದಿ. ನಾನು ಮದುವೆ ಮಾಡ್ಕೊಂಡಿದ್ದ ಕಮ್ಮ ತಿನ್ನಕ್ಕೆ ಕಲ್ತಿದ್ದಿ. ಮದುವೆಯಾಗ ತೆಳ್ಳಗ ನಾಯಿ ಬಿಡೆ ಕೋಲಾಗಿದ್ದಿ. ತಲೆ ಮೇಲಿನ ಪಟ್ಟಗೊಂದು ಬಿಟ್ಟು ಏನೇನು ಕಾಣ್ತಿದ್ದಿದ್ದಿಲ್ಲ. ಹೊಟ್ಟಿಗೆ ಬಿಳಾಕತ್ತನ ಮತ್ತು 16 ಚಟ ಚಲೋ ಆದ್ವು. ಅಲ್ಪ ಕಾಕ ಇದು ಕುಡಿಯಾಕ ಮನ್ಯಾಗ ಇಟ್ಟಿದ್ದು ಜ್ವಾಳ ಸಾಲ್ವಲ್ದು. ಆ ರೇಷನ್ ಅಕ್ಕಿ ಅದನ್ನ ಸುದ ಮಾರಿ ಕುಡಿತೈತೆ ನೋಡಿದ್ ಮೂಳಿ. ಇದನ್ನ ಕಟ್ಕೊಂಡು ಏನು ಮಾಡ್ಬೇಕು ನಾನು? ಮತ್ತಲ್ಲೋ ಮಾವ, ರೇಷನ್ ಏನು ರೊಕ್ಕನೂ ಈಕಿಗೆ ಹೋಗ್ತತಿ. ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಈಕಿಗೆ ಹಾಕ್ತಾರ. ನನಗೆ ಏನೈತಿ ಏನೈತಿ ಅಂತ ಕೇಳ್ತೇನೆ ನಾನು. ಓಟ್ ನಾನು ಹಾಕೇನಿ, ನೀವು ಒಬ್ಬಕ್ಕೆ ಅಲ್ಲ. ಅಕ್ಕಿ ತಗೊಂಡ್ರೆ ನಿನಗೇನು ತ್ರಾಸ ಆತ? ಒಂದು ಕೆಲಸ ಮಾಡು, ರೊಕ್ಕ ಬಂದಿದ್ದು ನನಗೆ ಕೊಡು, ಅಕ್ಕಿ ನೀ ತಗೋ, 2ರಾಗ ಒಂದು ಮಾಡು. ನೋಡ್ಪ ಕಕ್ಕ ನೋಡ ಒಂದು. ಈಗ ಮನ್ಯಾಗ ಇದ್ದಿದ್ದು ಮಾರಿ ತಿನ್ನೋದಲ್ಲ, ಮತ್ತೆ ಅದೊಂದು 2,000 ರೂಪಾಯಿ ಬರಾಕತ್ತೈತೆ. ಅದು ಆ ರೇಷನಿಂದ ಒಂದಿಟ್ಟು ಬರ್ತೈತಿ, ಅದು ಕಣ್ಣಾಗ ಗೊತ್ತಾಕತ್ತೈತೆ ನೋಡಪ್ಪ. ಅದನ್ನೊಟ್ಟು ಕುಡಿದು ಹುಚ್ಚಿ ಒಯ್ಯವ. ಲೇ ಹೆಂಗಸೂರು ರೊಕ್ಕ ಕೇಳ್ತಿಯಲ್ಲ ರೀ, ನಾಚಿಗೆ ಬರಂಗಿಲ್ಲ ನಿನಗೆ? ಕುಂದ್ರೋಪ, ನೀ ಏನು ದೊಡ್ಡ ಸಾಚ ನೀನು. ನಿನ್ನ ಹೇಳ್ತಿ ಅಡಿಕೆರಿಗೆ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಕೋಲಿಲೆ ಕಣ್ಣಿಗೆ ತೀವ್ದಿ ಅಂತಕಿಗೆ. ಕೋಲಿಲೆ ತೀವ್ದಿದ್ ನಿನಗೆ ಯಾರು ಹೇಳಿದ್ರಲೇ? ಈಕಿ ಮೊನ್ನೆ ಇಡ್ಲಿ ಮಾಡಿದ್ಲು. ನಮ್ಮ ಕಾಕಾಗ ಚಿಗೋಗ ಒಂದೆರಡು ಇಡ್ಲಿ ಕೊಟ್ಟು ಹೊಲಕ್ಕೆ ಹೋಗ್ರಿ ಅಂದ್ಲು. ಇಡ್ಲಿ ಕೊಡಕ್ಕೆ ಹೋಗಿದ್ಯಾ, ಕಣ್ಣು ತಿಕ್ಕೋ ಅಂತ ಕುಂತಿದ್ಲು ನಮ್ಮ ಅತ್ತಿ. ಯಾಕೆ ಬೇ ಏನರ ಬಿತ್ತನ ಅಂತ ಕೇಳಿದ್ಯಾ? ಇಲ್ಲಪ್ಪ ಹಿಂಗೆ ಮಾಡಿ ಹೋಗ್ಯಾನ ನೋಡು ಅಂದ್ಲು. ಥೋ ಈ ಹುಡುಗಿ ಒಂದೆರಡು ಇಡ್ಲಿ ಕೊಟ್ಟು ಕಳ್ಸಂಗಿರ್ಲಿ, ಎಲ್ಲಾರ ಮುಂದೆ ನಂದು ಮರ್ಯಾದಿನ ಹೋತು. ಅಲ್ಲ, ಎಲ್ಲ ಕಡೆ ನೆರಿ ಹಾದಾವು. ನಿಂದ ಇಷ್ಟು ಇರ್ಬೇಕಾರ ಉರ್ತಾವಳಿಗೆ. ನನ್ನ ಕರೆ ಮೀಸೆದಾವು ಮುಖದ ಮ್ಯಾಗ. ನಂದು ಎಷ್ಟು ಇರ್ಬೇಡ. ನನಗೆ ಎಲ್ಲಾರ ನೆರಿ ಹಾಯ್ವಲ್ವು, ನೀನು ಬಾರ್ ಕಡೆ ಹಾಯ್ದು ಬಿಡು ಒಂದಿಟ್ಟು. ಏ ಮೂಳಿ, ಅವ ನಮ್ಮ ಕಾಕ ಅದಾನ. ಒಂದಿಟ್ಟು ಚಂದೆ ಮಾತಾಡೋದು ಕಲ್ಕೋ. ನಿಮ್ಮ ಕಾಕ ಅದಾನಂತ ಉಳ್ಕೊಂಡಾನ ಇವತ್ತ. ಮತ್ತೆ ಯಾವನಾರ ಆಗಿದ್ರು ಎಳದು ಹೊರಗೆ ಒಗಿತಿದ್ದೆ. ಅಲ್ಲ, ಇಷ್ಟು ಪಂಚಾಯತಿ ಸೇರ್ಸಿದಿ, ಎಷ್ಟು ಸುದ್ದ ಸೊಳೆ ಮಗನ್ ತಂದು ಕುಂದ್ರಸಿ ನೀನು. ಮೊದಲು ಸೇರಿಯದ ಅಂಗಡಿಗೆ ಬೆಟ್ಟಿ ಕೊಡೋ ಇವನ. ಇವಂದು 2-3 ರೂಪಾಯಿ ಒಳಗೆ ಹೋಗಿರ್ತಾವು. ಆ ನಂತರ ನಂದು ಎಂಟ್ರಿ. ಕುಡುಕು ಮುದುಮೂಳಿನ ತಂದು ಪಂಚಾಯತಿಗೆ ಕುಂದ್ರಸಿ ಹೇಳಿಕಿ. ಮಾವಂತ ಹೇಳಿ ಒಂದೀಟು ಕಿಮ್ಮತ್ ಕೊಡವಲ್ಲ. ನಿಚ್ಚಿಳಿದ್ರೆ ಮರ್ಯಾದೆ ಕೊಟ್ಟಾನಪ್ಪ ಅವ. ಒಳಗ ದೆವ್ವ ಹೋಗೈತಿ ಹೊಟ್ಯಾಗ. ಅದು ಹೆಂಗೆ ಆಡಿಸ್ತೈತೆ ಹಂಗೆ ಆಡವ. ಯಪ್ಪ ಕಂಡಕ್ಟ್ರ, ನಿಂದೇನು ಗದ್ಲ ಮನ್ಯಾಗ ಹೇಳಪ್ಪ. ಅವಂದೇನು ಗದ್ಲ ಅಂತೇಳಿ ನನ್ನ ಕೇಳ್ರಿ ಇಲ್ಲಿ, ಅವನು ಕೇಳಬೇಡ್ರಿ. ಅಲ್ಪ ದೊಡ್ಡಪ್ಪ ಮುಂಜಾನೆ ಮನೆ ಬಿಡ್ತಾನೆ 7 ಗಂಟೆಗೆ. ಸಂಜೆ 9ಕ್ಕೆ ಮನೆಗೆ ಬರ್ತಾನೆ. ಹಗ್ಲೆಲ್ಲಾನು ಬಸ್ನಾಗ ಟಿಕೆಟ್ ಹರಿಯೋದು. ಮತ್ತು ಕಂಡಕ್ಟರ್ ಟಿಕೆಟ್ ಹರಿಲಾರ್ದ ಏನು ಬದ್ನಿಕಾಯಿ ಸೌತಿಕಾಯಿ ಹರಿತಾನ? ಪೂರ್ತಿ ಹೇಳಮಟ ಮುಚ್ಚ ಬಾಯಿ ನೀನು. ಮನೆಗೆ ಬಂದಿಂದ ಚಂದೆ ಹೊಡ್ತು ಮುಂಡು ಚಂದ 2 ಮಾತಾಡಿ ಮಕ್ಕಳದು ಗೊತ್ತಾ ಇಲ್ಲ ಇವಂಗ. ಕಂಠ ಪೂರ್ತಿ ಕುಡ್ದಿರ್ತಾನಪ್ಪ ದೊಡ್ಡಪ್ಪ. ಕೈ ಚೀಲ ತುಂಬ ತಿನ್ನಿಸ್ತಿರ್ತಾನ. ತಗೊಂಡ್ಬಂದು ಕಟ್ಟಿಗೆ ಅವ್ರ ಅವು ಕುಂತಿರ್ತಾಳ. ಅವ್ರ ಅವನ ಕೈ ಕೊಟ್ಟು ಒಳಗೆ ಖಾಲಿ ಕೈಲಿ ಬರ್ತಾನ. ಬಂದಿಂದ ಉಂಡೆನ ತಿಂದೇನ ಏನು ಎಂತ ಏನು ಇಲ್ಪ ದೊಡ್ಡಪ್ಪ. ಬರೇ ನಿಮ್ಮಪ್ಪ ಅಂತ ಸುಳೆ ಮಗ, ನಿಮ್ಮವ್ ಇಂಥ ಸುಳೆ ಮಗಳು. ನಿಮ್ಮಪ್ಪ ಅಂತ ಮಗ, ನಿಮ್ಮವ್ ಇಂಥ ಮಗಳು. ನೋಡ್ತಿರು ಒಂದಿನ ನನ್ನ ಬಸ್, ಒಂದಿನ ನಿಮ್ಮಪ್ಪನ ಮೇಲೆ ನಿಮ್ಮವ್ವನ ಮೇಲೆ ಕುಡೆ ಹಾಸ್ತೇನೆ ಅಂತಾನ. ಮತ್ತು ಹೌದಪ್ಪ ಮಾವ, ಅವ್ರ ತಾಯಿನ ಹಡ ಯಾವ ಮುಹೂರ್ತಾನ ಲಗ್ನ ಆಗಿ ಹಡದಿಕ್ಕಿಂತ ನನಗೆ ಜೋಡು ಮಾಡ್ಯಾರೋ ಏನೋ. ಚಂದಾಗಿ ಚಲೋ ಮುಹೂರ್ತದಾಗ ಮದುವೆ ಮಾಡ್ಕೊಂಡು, ಚಲೋ ಮುಹೂರ್ತ ಕೇಳಿಸಿ ಫಸ್ಟ್ ನೈಟ್ ಮಾಡ್ಕೊಂಡು, ಚಂದಾಗಿ ಚಲೋ ಮುಹೂರ್ತದಾಗ ಹಡದು ಮಕ್ಕಳನ್ನ ಯಾರನ್ನಾರ ಬೆಳೆಸ್ತಾರ. ಅಡ್ನಾಡಿಗಳು 2 ಹಡದು ನನಗೆ ಇದಿ ಮಾಡ್ಯಾರ. ಹೆಣ್ಣು ಕಟ್ಟೋರ್ಗೆ ಹಂಗೆಲ್ಲ ಮಾತಾಡಬಾರ್ದು. ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟಂಗಂತ. ಅವ್ರ ಹೊಲಸು ಸೊಳೆ ಮಕ್ಳದ್ದು ಕಣ್ಣು ಎದಕ್ಕೆ ಬೇಕ್ರಿ ನನಗೆ? ನನ್ನ ಕಣ್ಣು ಮೊದಲ ಇಂತಿಂತಾವ ಅದಾವ, ನನಗೆ ಯಾರ ಕಣ್ಣು ಬೇಕಾಗಿಲ್ಲ. ನೋಡಪ್ಪ ದೊಡ್ಡಪ್ಪ, ನೋಡಿ ಒಂದು ಉರ್ತಾವಳಿ ನೋಡು. ಬರೇ ನಮ್ಮ ಅಪ್ಪಗನ್ನದು ನಮ್ಮ ಅವ್ಗನ್ನದು. ಇವಂದು ಎಷ್ಟು ಇರ್ಬೇಕು ಎಡ್ಸೋಕ್ಕೆ. ತಣ್ಣಗೆ ನನ್ನ ನೌಕರಿ ಗಂಡಗೆ ಹುಡುಕಿ ಕೊಡಾಕತ್ತಿದ್ರೆ ನಮ್ಮ ಮನೆಗೆ ಬಂದು ಎಲ್ಲಿ ಕೊಡಂಗಿಲ್ಲ ನೋಡಪ್ಪ ಮಾವ. ನಾನೇ ಮಾಡ್ಕೊಳ್ಬೇಕಿನ್ನ ಅಂತಂದು ನಾಟಕ ಮಾಡಿ ಮಾಡ್ಕೊಂಡು ಈಗ ಮತ್ತೆ ಅವ್ರ ಮೇಲೆ ಗುಬಿ ಕುಂದ್ರಿಸ್ತೈತಿದೆ.
ಹೇ ನಿಂದು ಮತ್ತೆ ಮುಕ್ಕಳಾಗಿಂದ ಎಡ್ಸೋಕ್ಕಲ್ಲ ಅನ್ಲೇ ನಿಂದು ನೀ ಯಾಕೆ ಹೋಗಿ ಆಕಿನ ಮಾಡ್ಕೊಳ್ಳೋದು ನಾನು ಎಲ್ಲಿ ಕೊಡಬೇಡ್ರಿ ಅಂತ ಎದಕ್ಕೆ ಹೇಳಿ. ನನಗೆ ಫಸ್ಟ್ ನೌಕರಿಗೆ ಬಂದಾಗ ಒಮ್ಮೆ ಅವ್ರವ್ವ ಬಸ್ ಹತ್ತಿದ್ಲು ರೀ ನಮ್ದು. ಏನಪ್ಪ ಮತ್ತು ನೌಕರಿ ಬಂತನ ಪಗಾರ ಎಷ್ಟು ಅಂತ ಕೇಳಿದ್ಲು. ಎಲ್ಲ ಇದ್ದಿದ್ದು ಹುಚ್ಚ ಮಂಗ್ಯ ನಂಗೆ ಹೇಳಿಬಿಟ್ಟೆ. ಅದೇನು ಮಾಟ ಮಾಡಿಸಿದ್ಲು ಏನು, ಅವ್ರ ಮನೆಗೆ ಹೋಗಕ್ಕೆ ನಿಂತೆ ನಾನು. ಹೊಳ್ಳಿ ಈಕಿನ ಬಿಟ್ಟು ಬೇರೆ ಯಾವುದು ಕನ್ನೆನ ನೋಡ್ಲಿಲ್ಲ ನಾನು. ನಿನಗ ಮಾಟ ಮಾಡಿಸ್ತಾರ? ನಿನಗೆ ಕಣ್ಣು ಹಿಂತಿಂತಾವ ಬ್ಯಾಟ್ರಿ ಅಂತ ಕಣ್ಣು ನೋಡಿದ್ರೆ ಯಾರು ಕನ್ನೆ ಕೊಡೋದಿಲ್ಲ ನಿನಗೆ. ನಮ್ಮಪ್ಪ ಹೋಗ್ಲಿ ಬಿಡು, ನನ್ನ ಮಗಳ ಮೇಲೆ ಮನಸ್ಸು ಮಾಡ್ಯಾನ, ಚಂದಾಗಿ ಇಟ್ಕೊಂತಾನ ಅಂತ ಹೇಳಿ ಕೊಡ್ತ. ಅವಂಗೇನು ಗೊತ್ತ, ರಾತ್ರಿ ಕಂಠ ಪೂರ್ತಿ ಕುಡಿದು ಉಳ್ಳಾಡ್ತಿ ಮನೆ ತುಂಬ ಅಂತ ಹೇಳಿ. ನಾನು ನಮ್ಮ ಮನೆಗೆ ಬಂದು ಉಳ್ಳಾಡ್ತೀನಿ, ನಿಮ್ಮ ಅಪ್ಪನ ನಂಗೆ ಶಟಪಿನ ಮನೆಗೆ ಹೋಗೋದಿಲ್ಲ. ನಮ್ಮ ಅಪ್ಪಗಂದ್ರ ಪಾಪದಾಗ ಹೊಕ್ಕೆ ನೀನ. ತಡಿ, ನಿಮ್ಮ ಅಪ್ಪಗೆ ಒಂದು ಪಾಪ ಹುಡ್ತಂದ್ರೆ ಗುರ್ತಕತ್ ನಿನಗೆ. ಹೌದ್ರಿ, ನೀ ತಿನ್ನಿಸ್ತಂದು ನಿಮ್ಮ ಅತ್ತಿಕಾಯ ಕೊಡ್ತಾನಂತಾನಲ್ಲ, ನಿನಗೆ ಕೊಡ್ತಾನೆ ಇಲ್ಲ ಏನು ಓಸ್ ಹಾಕಿನ ತಿಂತಾಳ. ಅದೆಲ್ಲ ಕೊಡ್ಬೇಕಾ ಯವ್ವ, ಕೋಲಾಗ ಇಟ್ಕೊಂಡು ಸಂಜೆ ಮಠ ತಿಂತಂತತಿ. ರೀ ಪ್ರೇಮಕ್ಕರ, ನಿಮ್ದು ಸಿಲ್ಲಿ ಕ್ವಶನ್ ಬಿಡ್ರಿ, ನಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತೀನಿ ನಾನು. ನಿಮ್ದು ಹೆಣ್ಮಕ್ಳ ಕಿಡ್ಡಿ ಮುಗಿಯಂಗಿಲ್ಲ. ನೋಡ್ಪ ಕಾಕ, ರಾತ್ರಿ ಕುಡುದು ಬರೇ ಹಿಂಗ ಇಂಗ್ಲೀಷ್ನ್ಯಾಗ ಮಾತಾಡ್ತಾನ. ಅಲ್ಲ ಅದೆಂತ ಸುಡುಗಾಡ್ ಕಂಪನಿದ್ ಕುಡಿತಾನೋ ಏನು, ಹಾ ಕನ್ನಡ ಮಾತಾಡೋದು ಒಂದ್ ಈಟ್ರ ಕುಡಿಬೇಕನ್ನ ಬೇಡ, ಬರೇ ಇಂಗ್ಲೀಷ್ ಮಾತಾಡೋದ ಕುಡಿತಾನ. ನೋಡ್ರಿ ಅಜ್ಜಾರ, ಇಂಥ ಹೆಬ್ಬೆಟ್ಟಿನ ಕಟ್ಕೊಂಡು ಒಂದ್ ಎದರ್ದು ನಾಲೆಜ್ ಇಲ್ಲ. ಏ ಮುಳಿ ಹೆಬ್ಬೆಟ್ಟಂತೀಯ ನನಗ? ಅದೇ ಹೆಬ್ಬೆಟ್ಟು ಕೊಟ್ಟ ರೇಷನ್ ತರ್ತಿಯಲ್ಲ ತಿಂಗಳ ನಾಚಿಗೇಡಿ. ರೇಷನ್ ಅಂಗಡಿಯಾಗ ನಿಂದೇನೆ ಇಂಗ್ಲೀಷ್ ಸೈ ಕೇಳ್ತಾರನ? ನಿಂದ ಹೆಬ್ಬೆಟ್ಟು ತಗೊಂಡ ಕೊಡ್ತಾರ. ಹಂಗ ನೋಡಿದ್ರ ಎಲ್ಲಾರು ಹೆಬ್ಬೆಟ್ಟ. ಈಗ ಒಂದು ಬ್ಯಾಂಕಿಗೆ ಹೋಗು ಹೆಬ್ಬೆಟ್ಟು ಕೇಳ್ತಾರ, ಒಂದು ರೇಷನ್ ತರಕ್ ಹೋಗು ಹೆಬ್ಬೆಟ್ಟು ಕೇಳ್ತಾರ, ಎದಕ್ಕರ ಹೋಗ್ನಿ ಹೆಬ್ಬೆಟ್ಟು ಕೇಳ್ತಾರ. ನೋಡು, ಬರೀ ಇಂಥವು ಮಾತಾಡಿ ನನ್ನ ತಲೆ ನುಯ್ತೈತಿ. ಹಗ್ಲೆಲ್ಲ ಕಟ್ಟಿದ್ದು ಬಿಚ್ಚಂಗಿಲ್ಲ ನನ್ನ ತಲೆಗೆ. ಏ ಮುಳಿ, ನಾ ಮಾತಾಡೋದಕ್ಕೆ ತಲೆ ಕಟ್ಕೊಂಡಿಲ್ಲ ನೀನು. ದಮ್ ಐತಿ ಬೆಚ್ಚಗಿರು ಅಂದ್ರ ಡಾಕ್ಟರ್, ಅದಕ್ಕೆ ಕಟ್ಕೊಂತಿ. ಬರ ದಮ್ಮಿನ ಮೂಳಿ ಅಂತಾಳ ನನಗೆ ಮಾತುಗೊಮ್ಮೆ. ಅದಕ್ಕೆ ಮತ್ತಿಕ್ಕಿನ ದಮ್ ಮತ್ತಂಗೆ ಹೊಡೆದ್ ನಾನು. ಅಲ್ಲ ನಿನ್ನ ಮೈಯಾಗ ಏನು ದಮ್ ಐತೆ ಅಂತ ಹೇಳಿ ನನಗೆ ಪೆಟ್ಟು ಹತ್ತಂತ ಮಾಡಿದಿ? ಹಾಂ, ನೀ ಏಟ್ ಜಗದಾಡಿ ಹೊಡೆದ್ರು ಸೂಜಿ ಚುಚ್ಚದಂಗೆ ಆಕೈತೆ ಅಷ್ಟ ನನಗೆ. ಮತ್ತೆ ಯವ್ವ ಅಂತ ಚೀರ್ತಿಯಲ್ಲ ಒಂದಾಳತಿ. ಹೊಡೆ ಮುಂದೆ ಕೈಕಾಲು ಜಾರಿ ಎಲ್ಲರೂ ಬಿದ್ದು ಸತ್ತಿಗಿತ್ತಿ ಅಂತ ಹೇಳಿ ಹಂಗಂತ ನಾನು. ಹೋಗ್ಲಿ ಬಿಡ, ಅದೇನು ಇಟ್ಟಿಟ್ಟಕ್ಕೆ ಜಗಳ ಮಾಡೋದು ಮನ್ಯಾಗ. ಅಲ್ಪ ಕಾಕ, ಇಟೀಟ ಅಂತ ನಿಮಗೆ ಅನ್ನಿಸ್ತೈತಿ? ಹಾಂ, ಈ ಮುಳಿಗೆ ಏನು ನೋಡಿ ತೊಟ್ಟಲ್ದಾಗ ಹೆಸರಿಟ್ಟಿದ್ರೆ ನನಗೆ ಗಂಡು ಸಿಗಂಗಿಲ್ಲನ ಅಂತ ಹೇಳಿ ಇದನ್ನ ಹೆಸರಿಟ್ಟಿದ್ದಕ್ಕೆ ಇದ್ರ ಮಾಡ್ಕೊಂಡು ಏಗದಾಗೈತನ ಬಾಳೆವು. ಅಂದ್ರೆ ನಿಮ್ದು ತೊಟ್ಟಲ್ದಾಗ ಮದಿ ಮಾಡ್ಯಾರ? ಏ ತಮ್ಮ, ಅದು ಕರಾಳ ನೆನಪು, ಅದನ್ನ ನೆನಪು ಮಾಡ್ಬಿಡ. ಮತ್ತೆ ನನಗೆ ತಲೆ ಹಾಪಾಕತಿ. ನಿಂದೇನೈತೆ ಪ್ರಾಬ್ಲಮ್ ಹೇಳು. ನೋಡ್ರಿ ಅಂಕಲರ, ಈಕಿಗೆ ಸೀರೆ ಉಟ್ಕೋ ಮೈ ತುಂಬ ಅಂತ ನಾ ಅಂತೀನಿ. ಈಕಿ ಚೂಡಿದಾರ್ ಹಾಕೊಂತಾಳ್ರಿ, ಚಂದಗೆ ಮನ್ಯಾಗ ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಮಾಡಂತ ನಾ ಅಂತೀನಿ. ಹಾಂ, ಅದನ್ನ ಮ್ಯಾಗಿ ಮಾಡಿ ಗೂಗಿ ಅಂತ ಕುಂದಿರ್ತಾಳ. ಆಮೇಲೆ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತ, ಮತ್ತೆ ಹೊರಗೆ ಅಡ್ಡಾಡ್ಸ್ಕೊಂಡ್ ಬರ್ಬೇಕಂತ, ಮತ್ತೆ ಪಿಕ್ಚರಿಗೆ ಕರ್ಕೊಂಡು ಹೋಗ್ಬೇಕಂತ, ಮತ್ತೆ ಕುಡಿದು ಬಂದಿಲ್ಲ ಅಂದ್ರೂ ಬಾಯಿ ವಾಸನೆ ನೋಡೋದು, ಕೈ ವಾಸನೆ ನೋಡೋದು, ಮೈ ವಾಸನೆ ನೋಡೋದು, ಕಿಶೆ ಚೆಕ್ ಮಾಡೋದು, ಬರೇ ಹಾಳು ಸಂಶಯ. ಈಕಿನ ಒಬ್ಬಾಕಿನ ಕಟ್ಕೊಂಡು ಸಾಕಬೇಕಾಗಿದ್ದು ಜಲಮ್ನಂದು. ಹಾಂ, ಇನ್ನೊಬ್ಬಾಕಿಂದ ಮಾಡ್ಕೊಳ್ಳೋದಲ್ಲ, ವಿಚಾರಿಸೋದ ಮಾಡಂಗಿಲ್ಲ ನಾನು. ಮಾಡಿ ನೋಡು, ಗುರ್ತಕತಿ ಬಣ್ಣ. ಆಕಿನ್ನ ನನ್ನ ಕೂಡ ಚಾಕೂಲೆ ಕಚ 21 ಸರಿ ಚುಚ್ಚಿ ಸಾಯಿಸಿ, ಹಾಂ 21 ಸರಿ ಜೈಲಿಗೆ ಹೋಗ್ತೀನಿ. ಆ ಸೀರೆ ಉಟ್ಕೋಬೇಕಂತ, ಸೀರೆ ಎಲ್ಲ ಹೊಟ್ಟಿ ಪಟ್ಟಿ ಹಂಗೆ ಕಾಣ್ತೈತಿ ಬೆನ್ನ. ಹಾಂ, ಎಂತ ಚಂದ ಮೈ ತುಂಬ ಚೂಡಿದಾರ ಹಾಕೋತೀನಿ, ಮತ್ತೆ ಮೈಯನ್ ಸೊಕ್ಕನ್ನಿಂದ. ಗೋಧಿ ಹಿಟ್ಲೆ ಚಪಾತಿನ ಮಾಡ್ತಾರ, ಅದ ಗೋಧಿ ಹಿಟ್ಲೆನ ಮ್ಯಾಗಿನೂ ರೆಡಿ ಮಾಡಿರ್ತಾರ. ಚಪಾತಿ ಬದ್ಲಿ ಮ್ಯಾಗಿ ಮಾಡಿದ್ರೆ ಏನು ತ್ರಾಸ ನಿನಗೆ ತಿನ್ನಾಕ? ಹೊರಗೆ ಊಟಕ್ಕೆ ಹೋಗೋಣಂತಾಳ, ಅದಂತಾಳ ಇದಂತಾಳ, ಮತ್ತು ಗಂಡ ಅದಾವ ಎದಕ್ಕೆ ಮಾಡ್ಕೊಂಡು ಹೆಂತಿನ ಮತ್ತೆ ಕರ್ಕೊಂಡು ಹೋಗ್ಬೇಕು. ಮತ್ತು ಪಿಕ್ಚರ್ಗೆ ಯಾರು ಕರ್ಕೊಂಡು ಹೋಗ್ತಾರ? ಮತ್ತೆ ಯಾರು ಬರ್ತಾರನ್ನ ಕರ್ಕೊಂಡು ಹೋಗಕ್ಕ? ಏನು ಇನ್ನೊಬೇಕಿನ ಗಂಟು ಹಾಕೊಂಡು ಅಡ್ಡಾಡಕ್ಕ? ನೋಡ್ರಿ, ಮನ್ಯಾಗ್ನು ಹಿಂಗೆ ಮಾತಾಡ್ತಾಳ. ಇಷ್ಟ ಅಲ್ರಿ ಈಕಿದ ಎದ್ರಿಗೆ ಮನೆಗೆ ಈಕಿದ ಗೆಳತಿ ಒಬ್ಬಕ್ಕೆ ಬಾಡಿಗೆ ಬಂದಾಳ್ರಿ. ಹಾಂ, ಆಕಿ ಏನು ಸಾಮಾನು ತೊಗೊಂತಾಳೆ ಈಕಿಗೆ ಒಂದು ತಾಸ್ನಾಗ ಅದು ಬೇಕಾ ಸಾಮಾನು. ಆಕಿ ಟಿ ವಿ ತೊಗೊಂಡ್ರಿ ಈಕಿ ಟಿ ವಿ ಬೇಕು, ಆಕಿ ಫ್ರಿಜ್ ತೊಗೊಂಡ್ರಿ ಈಕಿಗೆ ಫ್ರಿಜ್ ಬೇಕು, ಆಕಿ ವಾಷಿಂಗ್ ಮಿಷಿನ್ ತೊಗೊಂಡ್ರಿ ಈಕಿಗೆ ವಾಷಿಂಗ್ ಮಿಷಿನ್ ಬೇಕು. ಹಿಂಗೆ ಎಲ್ಲ ಬೇಕು ಅನ್ನೋಕೆ ಎಲ್ಲ ಕೊಡ್ಸೇನ್ರಿ. ಮೊನ್ನೆ ಆಕಿ 2 ಲಕ್ಷದ ಐಫೋನ್ ತೊಗೊಂಡಾಳ. ಹಾಂ, ನನಗೂ ಅಂಥದ್ದು 2 ಲಕ್ಷದ ಐಫೋನ್ ಬೇಕಂತಾಳ. ಹಾಂ, ಈಕಿ ಕೇಳಿದ್ ಕೊಡ್ಸಾಕ ಯಾವ್ದಾರ ಬ್ಯಾಂಕ್ ಕಳುಗಿಳು ಮಾಡಲಿ ನಾನು? ಏ ಮುಳಿ, ಕುಡಿಯೋದು ಬಿಟ್ಟು ಕುಡಿಸಿಡ, ಅದರ ಅಪ್ಪ ನಂಗೆ ತಗೋಬೇಕು ಸಾಮಾನ. ಅಲ್ಲ, ನಾ ಕುಡಿಯೋದು ಒಂದು 100-150 ರೂಪಾಯಿ, ಈಕಿಗೆ ಬೇಕು 2 ಲಕ್ಷದ ಫೋನು. ನೋಡ್ರಿಪ್ಪ, ನೀವೇ ತಿಳಿದವ್ರಿದ್ದೀರಿ, ಹೇಳ್ರಿ 2 ಲಕ್ಷ ಜಾಸ್ತಿನೋ ಏನು? ನಾ ಒಂದು 100-150 ರೂಪಾಯಿ ಕುಡಿತೀನಿ, ಅದು ಜಾಸ್ತಿನೋ? ಹೌದ್ರಿ, ಅಣ್ಣ ಹೇಳಾಕತ್ತಿದ್ದು ಮತ್ತೆ ಕರೆಕ್ಟ್ ಐತಿ. ಹೇ ಪಾತಿ, ಮುಚ್ಚು ಬಾಯ್. ಅದೇನ ಅಣ್ಣ ಹೇಳಿದ್ನಂತ ತಂಗಿ ಕೇಳಾಕತ್ತಾಳಿಕ್ಕಿ. ಅಲ್ಲೋ, ಚಂದಗೆ ಹೊಸ್ದಾಗಿ ಲಗ್ನ ಆಗಿರಿ, ಒಬ್ರಿಗೊಬ್ರು ಹೊತ್ಕೊಂಡು ಹೋಗ್ರಿಪ್ಪ. ಟೈಮ್ ಹೋಗ್ತೈತಿ, ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ವಯಸ್ಸಿನಾಗ ಹೆಂಗಿದ್ದೀವಿ ಗೊತ್ತನ್ನ ನಾವು. ಆಕಿನ ಬಿಟ್ಟು ಸರಿತಿದ್ದಿಲ್ಲ, ಆಕಿ ನನ್ನ ಬಿಟ್ಟು ಸರಿತಿದ್ದಿದ್ದಿಲ್ಲ. 2 ದೇಹ ಒಂದೇ ಜೀವ ಅನ್ನಂಗಿದ್ವಿ ನಾವು.
ಮತ್ತಷ್ಟು ಬಿಟ್ಟು ಸರಿಲಾರ್ದವ ಒಂದು ಹಡದೇ ಇಲ್ಲ ನೀನು. ಏನು ಮಾಡಲಿ, ಹಗಲಿ ರಾತ್ರಿ ಜಗ್ಗ ಪ್ರಯತ್ನ ಮಾಡಿದೆ, ಏನು ಒಟ್ಟೆ ಸಕ್ಸಸ್ ಆಗಲೇ ಇಲ್ಲ. ಏ ಮುಳಿ ಮುಚ್ಚು ಬಾಯಿ, ಕುಡಿಯೋದ್ ನಿಷೇಧಾಗ ಏನೇನಾರ ಮಾತಾಡ್ಕೊಂತ ಹಾ ದೇವ್ರು ಕೊಡ್ಬೇಕಲ್ಲ, ಕೊಟ್ರೆ ಹಾಗೆ ಆಕ್ಕವು. ಏ ಎಲ್ಲದಕ್ಕೂ ದೇವ್ರನ್ನ ಕರೆದ್ರ ಅವ ಹೆಂಗ್ ಬರ್ತಾನ? ಕೆಲವೊಂದು ನಾವು ಮಾಡ್ಕೊಳ್ಳೋದಿರ್ತಾವ. ಏ ಗೌಡ ಸುಮ್ ಕುಂದ್ರ ನೀನು, ನಾನು ನಿಮ್ಮ ಜಗಳ ಹರಿಯಾಕ್ ಬಂದೇನಿ ಇಲ್ಲಿ. ಏನ ನಂದು ಇದ್ದು ಬಿದ್ದಿದ್ದು ಮಾನ ಮರ್ಯಾದೆ ತಕೊಳಕ್ ಬಂದಿಲ್ಲ, ಸುಮ್ ಕುಂದ್ರ. ಏನು ಫಾಸ್ ಅದಕ್ಕೆ ಹೇಳ ನಿಂದೇನ? ನೋಡ್ರಿ ಗೌಡ್ರ, ಏನಿಲ್ರಿ ನಂದು ಪ್ರಾಬ್ಲಮ್. ಈಕಿ ನಾನು ಹೆಂಡತಿನ ದೊಡ್ಡ ಪ್ರಾಬ್ಲಮ್ ರೀ. ಹಾಂ, ಈಕಿಗೆ ಏನು ಕಡಿಮೆ ಮಾಡೇನಿ? ಮದುವೆಯಾಗಿ 4 ವರ್ಷದಾಗ 4 ಮಕ್ಕಳು ಕೊಟ್ಟೇನಿ. ಹಾಂ, 4 ವಾರಕ್ಕೊಮ್ಮೆ ಮನೆಗೆ ಬರ್ತೀನಿ. ಮತ್ತು ಇನ್ನೂ ಏನು ಮಾಡ್ಬೇಕು ಈಕಿಗೆ ನಾನು? ವರ್ಷಕ್ಕೊಂದು ಹಡ್ದಿಯ ಅಲ್ಲಿ? ಅಲ್ಲ ಅದು ಹೆಂಗೆ ಹಡ್ದಿಲಿ? ವಿಚಿತ್ರಕ್ಕತ್ ನನಗೆ. ಮೀಟಿಂಗ್ ಮುಗುದಿಂದ ಕೆಲವೊಂದು ಟಿಪ್ಸ್ ಅದ ತಗೋರಿ ಕೊಡ್ತೇನಿ. ಅದೇನು ದೊಡ್ಡದು, 9 ತಿಂಗಳಿಗೆ ಒಂದು ಹಡಿಬೋದು. ಅಲ್ಲ ನೋಡ್ರಿ, ಮದುವೆ ಮಾಡ್ಕೊಂಡು 4 ಮಕ್ಕಳು ಮಾಡಿದ್ರೆ ಅಷ್ಟೇ ಅಲ್ಲ, ಹಾಂ ಅವ್ರಿಗೆ ಸಾಲಿಗೆ ಖರ್ಚಿರ್ತೈತಿ, ಮತ್ತು ಹೊಟ್ಟಿದು ಖರ್ಚಿರ್ತೈತಿ, ಮತ್ತು ದಿನ ಹುಡುಗರ ತತ್ತಿಗೂ ಕೇಳ್ತಾರು, ಹಾಲು ಬೇಕು, ಮತ್ತು ಚಂದಾಗಿ ಊಟ ಬೇಕು. ಮತ್ತು ಇದೆಲ್ಲ ಕೊಟ್ಟಿಲ್ಲ ಅಂದ್ರೆ ಎದಕ್ಕೆ ಮದುವೆ ಮಾಡ್ಕೋಬೇಕು? ಮತ್ತು ಯಾಕೆ ಮಕ್ಕಳು ಹಡಿಬೇಕು? ಮತ್ತು 4 ಮಕ್ಕಳಿಗೂ ತೊಗೊಂಡು ಮತ್ತು ಹೊಲಕ್ಕೆ ಹೋಗಿ ದುಡೋದು ಮತ್ತು ಎಲ್ಲ ಮಾಡ್ಕೊಂಡು ಹೊಂಟೇನು. ಮತ್ತು ಇವ್ರಿಗೆ ಸಮಾಧಾನ ಇಲ್ಲ ತಾಯಿ ಮಗಗೆ, ಮತ್ತು ಆಕಿ ಕುಂತ ಕಿಟ್ ದಿನಾನು ಕೇಳೋದು ನಾನು. ಹೌದು, ಮತ್ತು ಈಕಿ ಹಂಗ 4 ಮಂದಿ ಹೆಂಡ್ರದಾರ, ಎಲ್ಲರ ಮನೆಗೂ ಸವಾನಿಗೆ ಹೋಗ್ಬೇಕು. ಮತ್ತು ಪಾಳೇನ 4 ವಾರಕ್ಕೊಮ್ಮೆ ಬರ್ತೈತೆ. ನಾನಾರ ಏನು ಮಾಡಲಿ? ಎದ್ದ ನಿಂತ್ರಲ್ಲೋ ಉಷ್ಟ್ರು ಕೂಡ ಏನು ನಾನು ಹೊಡಿತೀರನ? ನೀ ಸುಮ್ ಕುಂದ್ರೂಪ, ನಮ್ಮ ಮನೇದ್ ನಮ್ಗೆ ಗೊತ್ತೈತೆ, ಬಗೆಹರಿಸ್ಕೊಂತೀವಿ. ನಿನ್ಗೆ ಎದಕ್ ಬೇಕ? ಕಾಕ ನನಗೆ ಗುರ್ತೈತೆ ಅವ್ನು ಎಲ್ಲಿ ಬಿಗಿ ಮಾಡ್ಬೇಕು ಅನ್ನೋದು, ನೀ ತಲೆ ಕೆಡ್ಸ್ಕೊಬೇಡ. ಇಲ್ತೋ ನಿಮ್ಮ ಮನೆಗೆ ಹೋಗಿ ಮಾಡ್ಕೊಳ್ಬೇಕು ಅನ್ನೋದು, ನೀ ತಲೆ ಕೆಡ್ಸ್ಕೊಬೇಡ. ಇಲ್ತೋ ನಿಮ್ಮ ಮನೆಗೆ ಹೋಗಿ ಮಾಡ್ತೇನೆ ನಾನು. ನನಗೂ ಗುರ್ತೈತೆ ತಗೋ, ಏನು ಮಾಡಿದ್ರೆ ಏನಕ್ಕತ್ ಅನ್ನೋದು. ಪ್ರೇಮಕ್ಕ ಹೋಗ್ಲಿ ಬಿಡ, ಹಾಳಾಗಿ ಅವ್ರು ಕುರ್ಕುಡು ವಾದಿಸ್ಬಿಡ, ಕೈ ಬಿಡ. ಅವ್ರು ಮೊದ್ಲು ಹೊರಗೆ ಹೋಗ್ಲಿ, ನಾವು 5 ಮಂದಿ ಕೂಡಿ ಮಾತಾಡ್ಕೊಳ್ಳೋಣ. ಏನು ಮಾಡಿದ್ರೆ ಏನಕ್ಕತ್ತ ಅನ್ನೋದು. ಅವ್ರನ್ನ ಮೊದ್ಲು ಹೋಗ್ಲಿ, ಸುಮ್ಮನೆ ನೀನು ಹೋಗ್ಲಿ. ತಡಿ ಉಷ್ಟ್ರು ಹೊರಗೆ ಆರಾಮ ನಾವು ಮಾತಾಡ್ಕೊಳ್ಳೋಣ. ಕುರು ಮಸಡಿ ನೋಡಿದ್ರೆ ತಲೆ ಹಾಪಕತಿ, ಅದಕ್ಕೆ ಮೊದ್ಲು ಅವು ಎದುರಿಗೆ ನಿಂದ್ರದ್ ಬೇಡ, ಮೊದ್ಲು ಹೋಗ್ಲಿ. ಕಾಕ ಅವ್ರನ್ನ ಮೊದ್ಲು ಕರ್ಕೊಂಡು ಹೋಗಿ ಹೊರಗೆ. ಏ ಬರ್ರಿಪ್ಪ ಹೊರಗಲ್ಲಿ ಹೋಗುನ್, ಬರ್ರಿ ಕಟ್ಟಿ ಮೇಲೆ ಕುಂತು ಏನು ಮಾಡ್ಬೇಕನ್ನೋದು ನಾ ಹೇಳ್ತೇನೆ ನಡ್ರಿ. ನಡ್ರಿ ಗೌಡ್ರ, ಇವ್ರ ಮಕ ನೋಡಿ ತಲೆ ದಿಮ್ಮನಕತ್ತೆ, ತಲೆ ಓಡವಲ್ದು. 1-2 ಪೆಗ್ ಹಾಕಿ ವಿಚಾರ ಮಾಡೋಣ ಏನು ಮಾಡ್ಬೇಕು ಅನ್ನೋದು. ಬರ್ರಿ ಹೋಗಿ ಅನ್ನಕತ್ತಾರ ಅವ್ರ. ಬರ್ರಿ ಬಾರ್ನೆ ಕುಂತು ಕಷ್ಟ ಸುಖ ಮಾತಾಡೋಣ. ಚಲಿಗೆ ಗರ್ತು ಟೈಟ್ ಹೋಗುವ ಆತ. ಆತು घर धंडा लेको मारती में हाँ क्यों करे तो क्यों करते ऐसे कारोबार है? ಅಯ್ಯೋ ಏನು ನೀನು ಹೊಡಿತೇನಂತ ಅಲ್ಲ, ಮತ್ತೆ ಹೆಂಗ್ ಮಾಡ್ತೀನಿ ನೋಡಿ ಬರಾಕ ನಮ್ಮ ಕೂಟ. ಇರ್ಲಿ ಬಿಡ್ರಿ, ನಮ್ಗೆ ಅಭ್ಯಾಸ ಆಗೈತಿ. ಅಭ್ಯಾಸ ಆಗು ಆಕೇತಿ. ಮತ್ತೆ ದೊಡ್ಡ ಹೆಂಡತಿ ತಲೆ ಬಡದವು, ತಲೆಯಾಗು ಕೂದಲಾನ ಬೆಳೆದಿಲ್ಲ. ಮತ್ತೆ ಅದಕ್ಕೆ 24 ಗಂಟೆ ಅದೊಂದು ಟಪ್ಕಿ ಹಾಕೊಂಡು ಅಡ್ಡಾಡ್ತಾನು. 2ನೇ ಹೆಂಡತಿ ಚಾಕು ತಗೊಂಡು ಬಗದ್ರ ಅರ್ಧ ಮೂಗು ಹೋಗೈತಿ. ಮತ್ತೆ ಅವ್ನಿಗೆ ಹೊಡೆಸ್ಕೊಳಕು ಒಂದೀಟು ನಾಚಿಕೆನ ಇಲ್ಲ. ಮತ್ತೆ 3ನೇ ಹೆಂಡತಿಗೂ ಏ ತಡಿ, ಅದನ್ನ ಎಲ್ಲರೂ ಇದ್ರಿಗೆ ಹೇಳ್ಬಿಡ. ಹೇಳ್ಬಾರ್ದಂದ್ರೆ ನೆಟ್ಟಗ ಮನೆಗೆ ನಡಿಬೇಕು. ಚಲ್ ಮೈ ಬಾರ್ ನೈ ಜಾತ ಘರ್ ಕೋ ಆತ ಚಲ್. ನಡ್ರಿಪ್ಪ ಹೋಗುನು, ಇಲ್ಲೇ ನಿಂತು ಬರೀ ಹಿಂಗ ಬೆಳೆಸ್ತೀರ್ನ ಜಗಳನ. ಸಾಕು ನಡ್ರಿ, 7:30 ಆತು. ಏನಿಲ್ಲ, 7:30 8:00 ಮಟ ಒಂದಿಟ್ಟು ಬಾರ್ನ್ಯಾಗ ಕುಂತು ಕುಡೀರಿ. 9ಕ್ಕೆ ಹೋಗಿ ಉಂಡು ಸುಮ್ಮ ಮಕ್ಕೊಂಬಿಡ್ರಿ, ಎಲ್ಲ ಜಗಳ ಸುಮ್ಮ ಮುಗಿದು ಬಿಡ್ತೈತಾಗ. ಭಾರಿ ಖುಷಿ ವಿಚಾರ ಹೇಳಿದ್ರಿ. ನಡ್ರಿ, ಇವತ್ತು ಪಾರ್ಟಿ ನಾನು ಕೊಡಿಸ್ತೇನ್ರಿ ನಿಮ್ಗೆ ಅಜ್ಜಾರ. ನಡ್ರಿ ಮತ್ತೆ ಬಡ ತಡ್ರಿ, ನೀವೆಲ್ ಹೊಂಟ್ರಿ? ನಮ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನಿಸ್ತ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ. ಹಂಗ ಹೊಸದಾಗಿ ನೋಡುವಂತ ನಮ್ಮ ವೀಕ್ಷಕರಿಗೆ ಕೇಳ್ಕೊಂತೀನಿ, ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ಗೆ ತಮ್ಮ ಪ್ರೋತ್ಸಾಹ ಕೊಡ್ರಿ.